IPL ಹಬ್ಬ ಶುರು. MLAಗಳಿಗೆ 4 ಟಿಕೆಟ್ ಫ್ರೀ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ್. ಬಹು ಪ್ರತಿಷ್ಠಿತವಾದಂತಹ ವಿಶ್ವದಲ್ಲೇ ಬಹಳಷ್ಟು ಖ್ಯಾತಿಯಾದಂತಹ IPL ಸೀಸನ್ ಮತ್ತೆ ಆರಂಭ ಆಗ್ತಾ ಇದೆ. ಇನ್ನೇನು ನಾಳೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಮತ್ತು SRH ನ ಮಧ್ಯೆ ತೀವ್ರವಾದಂತಹ ಪೈಪೋಟಿ ನಡೆಯುವುದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇದರ ನಡುವೆ ಬಹಳಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. IPL ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿ ಒಂದು ರೀತಿಯಲ್ಲಿ ಹಬ್ಬ ಇದ್ದಾಗೆ. ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲೇ ಹಬ್ಬ. ಅದರಲ್ಲೂ RCBಗೆ ಇರುವಷ್ಟು ಫ್ಯಾನ್ಸ್ ಬೇರೆ ಯಾವ ಟೀಮ್ಗೂ ಕೂಡ ಇಲ್ಲ ಅಂತ ಹೇಳಿ ಬಹಳಷ್ಟು ಫೇಮಸ್ ಆಗಿದೆ ನಮ್ಮ RCB. ಅದರಲ್ಲೂ ಕಿಂಗ್ ಕೊಹ್ಲಿ ನಮ್ಮ ಟೀಮಲ್ಲಿ ಇರುವಂತದ್ದು ಬಹಳಷ್ಟು ಹೆಮ್ಮೆಯ ವಿಚಾರ. ಬಹಳಷ್ಟು ಎಂಟರ್ಟೈನ್ ನೀಡೋದಕ್ಕೆ ಈಗಾಗಲೇ ವೇದಿಕೆ ಸಜ್ಜಾಗಿದೆ. ವಿಷಯ ಏನಪ್ಪಾ ಅಂದ್ರೆ, ನಾಳೆ IPL ಸ್ಟಾರ್ಟ್ ಆಗತ್ತೆ. ಎಲ್ಲಾ MLAಗಳಿಗೂ ಕೂಡ 4 ಉಚಿತವಾದಂತ ಟಿಕೆಟ್ ಕೊಡಬೇಕು ಅಂತ ಹೇಳಿ ವಿಧಾನಸಭೆಯ ಅಧಿವೇಶನದಲ್ಲಿ ಕೆಲವು ಶಾಸಕರು ಧ್ವನಿಯನ್ನ ಎತ್ತಿದ್ದಾರೆ. ಅಲ್ಲ, ಎಷ್ಟೋ ಜನ ಫ್ಯಾನ್ಸ್ಗಳು ಒಂದು ಟಿಕೆಟ್ ಸಿಗ್ಲಿ ಅಪ್ಪ ಅಂತ ಹೇಳಿ ಬಹಳಷ್ಟು ಕ್ಯೂ ನಿಂತ್ಕೋತಾರೆ. ಆನ್ಲೈನ್ನಲ್ಲಿ ಕಾದು ಸುಸ್ತಾಗ್ತಾರೆ. ಅದರಲ್ಲೂ ಕೂಡ ಟಿಕೆಟ್ ಫ್ರೀ ಆದ ತಕ್ಷಣವೇ, ಟಿಕೆಟ್ ಇನ್ನೇನು ಅವೈಲೇಬಲ್ ಇದೆ ಅಂತ ಹೇಳಿದ ತಕ್ಷಣವೇ ಇಮಿಡಿಯೇಟ್ ಆಗಿ ಸೋಲ್ಡ್ ಔಟ್ ಆಗುವಂತ ಟೈಮ್ ಕೂಡ ಇರುತ್ತೆ. ಅಂದ್ರೆ ಟಿಕೆಟ್ಗೋಸ್ಕರ ಪರದಾಡುವಂತ ಪರಿಸ್ಥಿತಿಗಳು ಅಭಿಮಾನಿಗಳಿಗೆ ಇರುವಾಗ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾರಂತೆ MLAಗಳು. ನಮಗೆ ಟಿಕೆಟ್ ಅನ್ನ ಕೊಡ್ತಾರೆ, MLAಗಳಿಗೆ ಉಚಿತವಾಗಿ ಟಿಕೆಟ್ ಇದೆ, ಬಟ್ ಒಂದು ನಮ್ಗೆ ಟಿಕೆಟ್ ಸಾಕಾಗೋದಿಲ್ಲ, ನಮ್ಮ ಮನೆಯವರಿಗೂ ಕೂಡ ಬೇಕು ಅಂತ ಹೇಳಿ ಸ್ಪೀಕರ್ ಅವರ ಹತ್ರನೇ ದೂರನ್ನ ಕೊಟ್ಟಿದ್ದಾರೆ. ಆದ್ರೆ 4 ಟಿಕೆಟ್ ಕೊಡಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ಒಂದು ಟಿಕೆಟ್ ತನಗೆ MLAಗೆ ಸಾಕಾಗೋದು ಅಲ್ಲದೆ ಅವರ ಮನೆಯವರಿಗೂ ಕೂಡ IPL ನೋಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಜೊತೆಗೆ 4 ಟಿಕೆಟ್ ಫ್ರೀ ಕೊಡಬೇಕು. ಆಮೇಲೆ ಗ್ರೌಂಡಿಗೆ ಹೋದಾಗ ನಮ್ಮ ಕುಟುಂಬದವರಿಗೆ ಮತ್ತು ನಮಗೆ MLAಗಳು MLA ಅವರ ಕುಟುಂಬ ಅಂತ ಹೇಳಿ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕಂತೆ. ಎಲ್ಲ ವಿಚಾರಗಳನ್ನ ವಿಧಾನಸಭೆಯಲ್ಲಿ ಕೆಲವು ಶಾಸಕರು, ಹೆಸರು ಬೇಡ, ಕೆಲವು ಶಾಸಕರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದಕ್ಕೆಲ್ಲ ಶಾಸಕರು ಕೂಡ ಧ್ವನಿಯನ್ನ ಗೂಡಿಸಿದ್ರಂತೆ. ಹೌದು, ನಮ್ಗೆ IPL ನೋಡೋದಕ್ಕೆ 4 ಟಿಕೆಟ್ ಕೊಡಬೇಕು, ಫ್ರೀ ಆಗಿ ಕೊಡಬೇಕು ಅಂತೇಳಿ. ಒಂದು ಟಿಕೆಟ್ಗೆ ಏನಿಲ್ಲ ಅಂತ ಹೇಳಿದ್ರು ಕೂಡ ಅಂದಾಜಿನ ಮಾಹಿತಿಯ ಪ್ರಕಾರ 1750 ರೂಪಾಯಿ ಟಿಕೆಟ್ಗೆ ಇದೆ, ನಿಗದಿ ಮಾಡಿದೆ. ಅದು ಹೆಚ್ಚು ಕೂಡ ಆಗತ್ತೆ ಬೇಡಿಕೆ ಬಂದ ಹಾಗೆ. ಇಲ್ಲಿ ನಮ್ಮಲ್ಲಿ MLAಗಳು 224 ವಿಧಾನಸಭಾ ಕ್ಷೇತ್ರಗಳಿದೆ. 224ರಲ್ಲಿ ಬಿಡಿ ಕೆಲವರನ್ನ 220 ಹಿಡ್ಕೊಂಡ್ರು ಕೂಡ ಸರಿಸುಮಾರು 33 ಲಕ್ಷ ರೂಪಾಯಿ, 896 ಅಂದ್ರೆ 24 ಜನರಿಗೆ 4 ಟಿಕೆಟ್ಗಳಂತೆ ಲೆಕ್ಕ ಹಾಕಿದ್ರು ಕೂಡ 33 ಲಕ್ಷ ರೂಪಾಯಿ ಆಗತ್ತೆ. ಇದು ಅವರಿಗೆ ಎಷ್ಟು ಹೊರೆ ಅಲ್ವಾ, ಯಾರಿಗೆ? ಅಥವಾ BCCI ಅವರಿಗೂ, IPL ನಡೆಸುವಂಥವರಿಗೂ. ಇವ್ರು ಹೇಳ್ತಾರೆ, ನಾವು ಚಿನ್ನಸ್ವಾಮಿ ಕ್ರೀಡಾಂಗಣವನ್ನ ಕಡಿಮೆ ದರದಲ್ಲಿ ಬಾಡಿಗೆ ಕೊಟ್ಟಿದ್ದೇವೆ, ಹಾಗಾಗಿ ನಮ್ಮ ಸರ್ಕಾರ ಕೊಟ್ಟಿದೆ ಅವರಿಗೆ ಬಾಡಿಗೆಗೆ, ನಮ್ಮ MLAಗಳಿಗೆ ಟಿಕೆಟ್ ಫ್ರೀ ಬೇಕು. ಯಾಕೆ? ಅದೇ ಟಿಕೆಟ್ ಅನ್ನು ಕೊಟ್ರೆ ಅದೇ ಇನ್ಕಮ್ ಬಂದ್ರೆ ಸರ್ಕಾರಕ್ಕೆ ಅದು ಯೂಸ್ ಆಗುತ್ತಲ್ವಾ. ಏನು MLAಗಳು ಜನರ ಸಮಸ್ಯೆಗಳನ್ನ ಕೇಳೋದು ಬಿಟ್ಟು IPL ನೋಡೋದಕ್ಕೆ ಹೋಗಿ ಕೂತ್ಕೊಂಡು ಮಜಾ ಮಾಡೋದಕ್ಕೆ ಅನ್ನೋದು, ಅದು ಅಲ್ಲದೆ ತಾವು ಹೋಗೋದಲ್ಲದೆ ತಮ್ಮ ಮನೆಯವರಿಗೂ ಕೂಡ 4 ಟಿಕೆಟ್ ಬೇಕು ಅನ್ನೋದು ಯಾವ ನ್ಯಾಯ ಅಂತ ಹೇಳಿ ನಾವು ಹೇಳ್ತಾ ಇಲ್ಲ. ಸಾರ್ವಜನಿಕರು ಕಮೆಂಟ್ಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದ ಮೂಲಕ ಚಿಮಾರಿಯನ್ನು ಹಾಕ್ತಾ ಇದ್ದಾರೆ. ಕೆಲವರು ವ್ಯಂಗ್ಯ ಮಾಡ್ತಾ ಇದ್ದಾರೆ. ಏನಂತ ವ್ಯಂಗ್ಯ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಯಾಕೆ 4 ಟಿಕೆಟ್ ನಿಮ್ಗೆ ಫ್ರೀ, ಕೊನೆಗೆ ಏನ್ ಕೇಳ್ತೀರಪ್ಪ ಅಂತ ಹೇಳಿದ್ರೆ, ನಮ್ಗೆ ಟಿಕೆಟ್ ಕೊಟ್ರೆ ಸಾಕಾಗೋದಿಲ್ಲ, ಒಂದೊಂದು ಓವರ್ ನಮಗೂ ಕೂಡ ಬ್ಯಾಟಿಂಗ್ ಕೊಡಬೇಕು ಅಂತ ಹೇಳಿ ನೀವು ಬೇಡಿಕೆಯನ್ನು ಇಡಬಹುದು ಅಂತ ಹೇಳಿ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದು ವಿಧಾನಸಭೆಯಲ್ಲಿ ಸ್ಪೀಕರ್ ಅವರು ಹೇಳಿದ್ದಾರೆ. ಸ್ಪೀಕರ್ ಉನ್ನತ ಹುದ್ದೆಯಲ್ಲಿ ಇದ್ದಾರೆ, ಅವರ ಮಾತು, ಅವರ ಹೇಳಿದ್ದು ವೇದವಾಕ್ಯ, ಅದರ ವಿರುದ್ಧವಾಗಿ ನಮ್ಮದಲ್ಲ. ಸಾರ್ವಜನಿಕರು ಈ ಚರ್ಚೆಯ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳುವ ಪ್ರಯತ್ನ ಅಷ್ಟೇ ಆಗಿತ್ತು. ಇನ್ನು ನಾಳೆ ಆರಾಮಾಗಿ RCB ಮತ್ತು SRH ಟೀಮ್ನ ನಡುವೆ ತೀವ್ರವಾದಂತಹ ಪೈಪೋಟಿ ನಡೆಯೋದಕ್ಕಿದೆ. ಹಾಗಾಗಿ ನಾಳೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ. 11 ಜನ ಕಾಲ್ ತುಳಿತಕ್ಕೆ ಲಾಸ್ಟ್ ಟೈಮ್ ಸೆಲೆಬ್ರೇಷನ್ ಇದ್ದಾಗ ಒಳಗಾಗಿದ್ರು. ಅದಾದ ನಂತರ ಯಾವುದೇ ಪಂದ್ಯಾಟಗಳಿಗೆ ಅವಕಾಶ ಕೊಟ್ಟಿರಲಿಲ್ಲ. ಕೊನೆಗೂ ಕೂಡ ಕ್ರಿಕೆಟ್ಗೆ ಚಿನ್ನಸ್ವಾಮಿ ಕ್ರೀಡಾಂಗಣ ಮುಕ್ತವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾರೆ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ಮಕ್ಕಳ ಭವಿಷ್ಯದ ಏಳಿಗೆಗೆ ದಿ ಬೆಸ್ಟ್ ಸ್ಕೂಲ್ ಅಂದ್ರೆ ಅದು ಪದ್ಮಾವತಿ ಶಿಕ್ಷಣ ಸಂಸ್ಥೆ. ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ PU ಮತ್ತು ಕಾಮರ್ಸ್ ಡಿಗ್ರಿ ಕಾಲೇಜ್ ಮಕ್ಕಳ ಬಾಳಿಗೆ ವರದಾನ. ಹಜಾರೆ ಸಮೂಹ ಸಂಸ್ಥೆಯ ಈ ವಿಶಾಲವಾದ ಕ್ಯಾಂಪಸ್, ಹೈಟೆಕ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಸೈನ್ಸ್ ಹಾಗೂ ಕಂಪ್ಯೂಟರ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ಪೋರ್ಟ್ಸ್ ಗ್ರೌಂಡ್, ಸ್ಕೂಲ್ ಬಸ್ ಸೌಲಭ್ಯ, KCET, NEET, JEE,
ಸಿಎ ಪರೀಕ್ಷೆಗಳಿಗೆ ತರಬೇತಿ, ಕ್ರೀಡೆ, ಸಾಂಸ್ಕೃತಿಕ ವಿಷಯಗಳಿಗೆ ಒತ್ತು ನೀಡಲಾಗುತ್ತೆ. ನರ್ಸರಿಯಿಂದ ಡಿಗ್ರಿ ತನಕ ಒಂದೇ ಸೂರಿನಡಿ ಶಿಕ್ಷಣ ಪಡೆಯುವ ಸದಾವಕಾಶ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯೇ ನಮ್ಮ ಆದ್ಯತೆ. ಹಿಂದೆ ಭೇಟಿ ನೀಡಿ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್, ಹೊಸೂರ್, ರಬಕವಿ ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.